ನಮಸ್ಕಾರ ಇಂಜಿನಿಯರ್ಸ್. ಲಾಸ್ಟ್ ವಿಡಿಯೋನಲ್ಲಿ ನಾವು ವಿಂಡೋ, ವೆಂಟಿಲೇಟರ್ ಹಾಗೆಯೇ ಡೋರ್ನ ಹೇಗೆ ಪ್ಲೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಇವುಗಳನ್ನ ಪ್ಲೇಸ್ ಮಾಡಿ ಆದಮೇಲೆ ಗೇಟನ್ನು ಪ್ಲೇಸ್ ಮಾಡ್ಬೋದಾಗುತ್ತೆ. ನೋಡಿ, ಗೇಟನ್ನು ಪ್ಲೇಸ್ ಮಾಡಬೇಕಾದ್ರೆ ಕ್ಲೈಂಟ್ಗೆ ಯಾವ ರೀತಿ ರಿಕ್ವೈರ್ಮೆಂಟ್ ಇದೆ ಆ ರೀತಿ ಮಾಡಬೇಕು ಅಂದರೆ ಮ್ಯಾನ್ಯುವಲ್ ಆಗಿ ನಾವು ಮಾಡಬೇಕಾಗುತ್ತೆ. ಇಲ್ಲ ಜಸ್ಟ್ 3Dಯಲ್ಲಿ ತೋರಿಸ್ಬೇಕು ಅಂದರೆ ಇದನ್ನು ನೀವು 3D ವೇರ್ಹೌಸಿಂದ ಡೌನ್ಲೋಡನ್ನು ಮಾಡ್ಕೋಬೋದು. ವಿಂಡೋಗೆ ಹೋಗಿ 3D ವೇರ್ಹೌಸ್ಗೆ ಹೋಗಿ ಇಲ್ಲಿ ಗೇಟ್ ಅಂತ ಸರ್ಚ್ ಕೊಟ್ಟರೆ ನಿಮಗೆ ಗೇಟ್ ಡಿಸೈನ್ಗಳು ಬರುತ್ತೆ. ಇಲ್ಲಿ ಏನಾದರೂ 3D ವೇರ್ಹೌಸ್ ವರ್ಕ್ ಆಗ್ತಿಲ್ಲ ಅಂದರೆ ಕ್ರೋಮಲ್ಲೂ ಕೂಡ ನಿಮಗೆ 3D ವೇರ್ಹೌಸ್ ಸಿಗುತ್ತೆ. ಇಲ್ಲಿಂದನೂ ಕೂಡ ನೀವು ಗೇಟ್ ಡಿಸೈನ್ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. ನಿಮಗೆ ಬೇಕಾಗಿರ್ತಕ್ಕಂಥ ಡಿಸೈನ್ ಇಲ್ಲಿ ಸಿಗ್ತಾ ಇಲ್ಲ, ಇನ್ನೂ ಚೆನ್ನಾಗಿರೋದು ಬೇಕು ಅಂದರೆ ನೀವು ಕ್ರೋಮಲ್ಲಿ ಫ್ರೀ 3D ಸ್ಕೆಚಪ್ ಮಾಡೆಲ್ಸ್ ಅಂತ ಟೈಪ್ ಮಾಡಿದ್ರೆ ಹಲವಾರು ರೀತಿಯ ವೆಬ್ಸೈಟ್ಗಳು ನಿಮಗೆ ಸಿಗುತ್ತೆ. ಇಲ್ಲಿ ನೀವು 3D ಮಾಡೆಲ್ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. ನಾನು ಕೂಡ ಇದನ್ನು ವೇರ್ಹೌಸಿಂದನೇ ಡೌನ್ಲೋಡ್ ಮಾಡ್ಕೊಂಡಿರೋದು. ಡೌನ್ಲೋಡನ್ನು ಮಾಡಿಕೊಂಡು ಇಲ್ಲಿ ಪ್ಲೇಸನ್ನು ಮಾಡಿದ್ದೀನಿ. ನೋಡಿ, ಇಲ್ಲಿ ಎಲ್ಲ ಫ್ಲೋರ್ಗಳು ಕೂಡ ಸೆಪ್ರೇಟ್ ಆಗಿದೆ. ಇದನ್ನೆಲ್ಲವನ್ನು ಕೂಡ ಕರೆಕ್ಟಾಗಿ ಪ್ಲೇಸ್ ಮಾಡಿದ್ರೆ ಈ ರೀತಿ ಮಾಡೆಲ್ ಕ್ರಿಯೇಟ್ ಆಗುತ್ತೆ. ನೋಡಿ, ಇಲ್ಲಿ ಡೋರ್, ವಿಂಡೋ ಮತ್ತು ವೆಂಟಿಲೇಟರ್ ಎಲ್ಲವೂ ಕೂಡ ಪ್ಲೇಸ್ ಆಗಿದೆ. ಅದೇ ರೀತಿ ಗೇಟ್ ಕೂಡ ಪ್ಲೇಸ್ ಆಗಿದೆ. CNC ಡಿಸೈನ್, ಈ CNC ಡಿಸೈನ್ನ ನಾನು ಏನು ಪ್ಲೇಸ್ ಮಾಡಿದ್ದೀನಿ ಗ್ರೌಂಡ್ ಫ್ಲೋರ್ನಲ್ಲಿ, ಇಲ್ಲಿ ಬಂದಿರತಕ್ಕಂಥ ಡಿಸೈನ್ನ ಹೇಗೆ ಮಾಡ್ಬೋದು ಅಂದರೆ ನೋಡಿ ಇಂಜಿನಿಯರ್ಸ್, ಇದನ್ನೆಲ್ಲವನ್ನು ಕೂಡ ನಾವೇ ಯೋಚನೆ ಮಾಡಬೇಕಾಗುತ್ತೆ. ಈಗ ಫ್ರಂಟ್ ಗ್ರೌಂಡ್ ಫ್ಲೋರ್ನಲ್ಲಿ ಚೆನ್ನಾಗಿ ಕಾಣೋದಕ್ಕೆ ಯಾವ ರೀತಿ ಡಿಸೈನ್ ಮಾಡ್ಬೋದು. ಈಗ ನಾನು ನೋಡಿ ಟಾಪಲ್ಲಿ ಫುಲ್ CNC ಡಿಸೈನನ್ನು ಕೊಟ್ಟಿದ್ದೀನಿ. ಬಾಟಮಲ್ಲಿ ಈ ರೀತಿ CNC ಡಿಸೈನ್ ಬಂದಿದೆ. ಲುಕ್ ವೈಸ್ ಯಾವುದು ಚೆನ್ನಾಗಿ ಕಾಣುತ್ತೆ ಆ ಡಿಸೈನನ್ನು ನೀವು ಮಾಡಬೇಕಾಗುತ್ತೆ. ಇನ್ನೊಂದು, ನಿಮ್ಗೇನಾದರೂ ಕೂಡ ಡಿಸೈನ್ ಬಗ್ಗೆ ಡೌಟ್ ಇತ್ತು, ಹೇಗೆ ಡಿಸೈನ್ ಐಡಿಯಾ ಬರುತ್ತೆ ಅಂದರೆ ನೀವು ಇದಕ್ಕೆ ಕ್ರೋಮ್ನಲ್ಲಿ ಸರ್ಚ್ ಮಾಡ್ಬೋದು. ನೀವು ಎಷ್ಟು ಫ್ಲೋರ್ ಬಿಲ್ಡಿಂಗನ್ನು ಡಿಸೈನ್ ಮಾಡ್ತಾಯಿದ್ದೀರಾ ಅನ್ನೋದನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ಗೆ G+4 ಬಿಲ್ಡಿಂಗನ್ನು ಡಿಸೈನ್ ಮಾಡ್ತಾ ಇದ್ದೀರಾ ಅಂದರೆ ಆ ರೀತಿಯಲ್ಲಿ ಟೈಪ್ ಮಾಡಿ ಹಲವಾರು ರೀತಿಯ ಡಿಸೈನ್ಗಳು ನಿಮಗೆ ಸಿಗುತ್ತೆ. ಇದನ್ನು ನೀವು ರೆಫರೆನ್ಸ್ ಆಗಿ ತೊಗೊಂಡು ಡಿಸೈನನ್ನು ಮಾಡಬೇಕಾಗುತ್ತೆ. ಅದೇ ರೀತಿ ಡಿಸೈನನ್ನು ಮಾಡೋಕ್ಕೆ ಹೋಗಬಾರ್ದು. ಬಟ್ ಐಡಿಯಾಗಳನ್ನ ತೊಗೊಳೋದಕ್ಕೆ ಇಲ್ಲಿ ನೋಡಿಕೊಂಡು ಅದರ ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ಈ ರೀತಿ ಡಿಸೈನನ್ನು ಮಾಡಬಹುದು. ಅದೇ ರೀತಿ ಇಲ್ಲಿ ಪ್ಲೇಸ್ ಮಾಡಿರ್ತಕ್ಕಂಥ ವಾಲ್ ಲೈಟ್ಸ್ಗಳು ಅಷ್ಟೇ, ಇದನ್ನು ನೀವು 3D ವೇರ್ಹೌಸಿಂದನೇ ಡೌನ್ಲೋಡ್ ಮಾಡ್ಕೋಬಹುದು. ನೋಡಿ, ಇಲ್ಲಿ ಪ್ಲೇಸ್ ಮಾಡಿರ್ತಕ್ಕಂಥದ್ದು ಡಿಫ್ರೆಂಟ್ ಆಗಿದೆ. ಅದೇ ರೀತಿ ಇಲ್ಲಿ ಪ್ಲೇಸ್ ಮಾಡಿರ್ತಕ್ಕಂಥ ವಾಲ್ ಲೈಟ್ಗಳು ಕೂಡ ಡಿಫ್ರೆಂಟ್ ಆಗಿದೆ. ನೋಡಿ, ಇದನ್ನು ಹೇಗೆ ಡೌನ್ಲೋಡ್ ಮಾಡಿ ಪ್ಲೇಸ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಇವಾಗ ಇದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ. ಕ್ರೋಮಲ್ಲಿ ನೋಡಿ 3D ವೇರ್ಹೌಸನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ವಾಲ್ ಲೈಟ್ ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ನೋಡಿ, ಹಲವಾರು ರೀತಿಯ ವಾಲ್ ಲೈಟ್ಗಳ ಡಿಸೈನ್ ಇಲ್ಲಿ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಪ್ಲೇಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನೀಗ ಇದನ್ನು ಡೌನ್ಲೋಡನ್ನು ಮಾಡ್ಕೊಳ್ತೀನಿ. ನಾನೀಗ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ವಿಂಡೋಗೆ ಹೋಗಿ 3D ವೇರ್ಹೌಸ್ಗೆ ಹೋಗಿ ಇಲ್ಲೂ ಕೂಡ ನೀವು ಡೌನ್ಲೋಡನ್ನು ಮಾಡ್ಕೋಬೋದು. ಡೈರೆಕ್ಟಾಗಿ ಅದು ಸಿಗುತ್ತೆ ನಿಮಗೆ. ಬಟ್ ನಂದು ವರ್ಕ್ ಆಗ್ತಿಲ್ಲ, ಅದಕ್ಕೋಸ್ಕರ ಕ್ರೋಮಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಕ್ರೋಮ್ನಲ್ಲಿ 3D ವೇರ್ಹೌಸನ್ನು ಓಪನ್ ಮಾಡಿ ಅಲ್ಲಿ ಡೌನ್ಲೋಡ್ ಮಾಡಿರೋದ್ರಿಂದ ನಾನು ಅದನ್ನು ಇಂಪೋರ್ಟ್ ಮಾಡಬೇಕಾಗುತ್ತೆ. ಫೈಲ್, ಇಂಪೋರ್ಟ್. ನೋಡಿ, ಇಲ್ಲಿ ನಾನು ಡೌನ್ಲೋಡ್ ಮಾಡಿರ್ತಕ್ಕಂಥ ಮಾಡೆಲ್ ಬಂದಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಂಪೋರ್ಟ್ ಕೊಡ್ತೀನಿ. ನೋಡಿ, ಈಗ ಡೈರೆಕ್ಟಾಗಿ ಬಂತು. ಇಲ್ಲಿ ಪ್ಲೇಸ್ ಮಾಡ್ತೀನಿ ಅದನ್ನು. ನೋಡಿ, ಪ್ಲೇಸ್ ಮಾಡಿ ಆದಮೇಲೆ ಯಾವ ಪ್ಲೇಸ್ಗೆ ಬೇಕು ಅದು, ಫಾರ್ ಎಕ್ಸಾಂಪಲ್ ಮಿಡಲ್ಗೆ ಬೇಕು ಅಂದರೆ ಮಿಡಲ್ಗೆ ಪ್ಲೇಸ್ ಮಾಡ್ಬೋದು, ಅಥವಾ ಟಾಪ್ಗೆ ಬೇಕು ಅಂದರೆ ಟಾಪ್ಗೂ ಕೂಡ ನೀವು ಅದನ್ನು ಪ್ಲೇಸ್ ಮಾಡ್ಬೋದು. ನೋಡಿ, ಜಸ್ಟ್ ಮೂವ್ ಆಪ್ಷನ್ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ನೋಡಿ, ಅದು ಕರೆಕ್ಟಾಗಿ ವರ್ಟಿಕಲ್ ಆಗಿ ಮೂವ್ ಆಗಲು ಆ್ಯರೋವನ್ನು ಪ್ರೆಸ್ ಮಾಡಬೇಕು ಕೀಬೋರ್ಡಲ್ಲಿ. ಆಗೋದು ವರ್ಟಿಕಲ್ ಆಗಿ ಎಲ್ಲಿಗೆ ಬೇಕು ನೀವು ಅಲ್ಲಿ ಕರೆಕ್ಟಾಗಿ ಪ್ಲೇಸ್ ಮಾಡ್ಬೋದು. ಹಾರಿಜಾಂಟಲಾಗಿ ಮೂವ್ ಆಗಬೇಕಂದ್ರೆ ರೈಟ್ ಆ್ಯರೋವನ್ನು ಪ್ರೆಸ್ ಮಾಡಿದ್ರೆ ಅದು ಹಾರಿಜಾಂಟಲ್ ಆಗಿ ಮೂವ್ ಆಗುತ್ತೆ. ಈ ರೀತಿ ನೀವು ಮಾಡೆಲ್ಗಳನ್ನ 3D ವೇರ್ಹೌಸಿಂದ ಡೌನ್ಲೋಡ್ ಮಾಡಿ ಇಲ್ಲಿ ಪ್ಲೇಸ್ ಮಾಡ್ಬೋದು. ಅದೇ ರೀತಿ ಇಲ್ಲಿರ್ತಕ್ಕಂಥ CNC ಡಿಸೈನ್ನು ಕೂಡ ನಾನು 3D ವೇರ್ಹೌಸ್ನಲ್ಲೇ ಡೌನ್ಲೋಡ್ ಮಾಡಿ ಪ್ಲೇಸ್ ಮಾಡಿದ್ದೀನಿ. ನೋಡಿ, ಇದು ಸಪ್ರೇಟಾಗಿ ಡೌನ್ಲೋಡ್ ಮಾಡಿರೋದು. ಮತ್ತು ಅದನ್ನು ರಿಕ್ವೈರ್ಮೆಂಟ್ಗೆ ತಕ್ಕ ಹಾಗೆ ಇಲ್ಲಿ ಪ್ಲೇಸನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿರ್ತಕ್ಕಂಥ CNC ಡಿಸೈನ್ ಅಷ್ಟೇ 3D ವೇರ್ಹೌಸಲ್ಲಿ ಡೌನ್ಲೋಡ್ ಮಾಡಿ ಅದನ್ನು ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಇದು ನೀವು ಟೆರ್ರಕೋಟಾ ಡಿಸೈನನ್ನು ಕೂಡ ಮಾಡ್ಬೋದು. ಟೆರ್ರಕೋಟಾ ಟೈಲ್ಸ್ ಬರುತ್ತಲ್ಲ, ಅದು ಕೂಡ ಇದೇ ರೀತಿ ಬರುತ್ತೆ. ಅಥವಾ CNCಲ್ಲೂ ಕೂಡ ನೀವು ಈ ಥರ ಡಿಸೈನನ್ನು ಮಾಡಿಸ್ಬೋದು. CNC ಬೇಕು ಅಂತ ಹೇಳಿದ್ರೆ ನೀವು 3D ವೇರ್ಹೌಸಲ್ಲಿ ನೀವು CNC ಜಾಲಿ ಅಂತ ಟೈಪ್ ಮಾಡಿದ್ರೆ ನಿಮಗೆ ಹಲವಾರು ರೀತಿಯ ಡಿಸೈನ್ಗಳು ಬರುತ್ತೆ. ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ಲೇಸ್ ಮಾಡ್ಬೋದು. ಅದೇ ರೀತಿ ಟೆರ್ರಕೋಟಾ ಟೈಲ್ಸನ್ನು ನೀವು ಅಪ್ಲೈ ಮಾಡಬೇಕಂದ್ರೆ ಟೆರ್ರಕೋಟಾ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ ಅಲ್ಲೂ ಕೂಡ ನಿಮಗೆ ಹಲವಾರು ರೀತಿಯ ಡಿಸೈನ್ ಸಿಗುತ್ತೆ. ಯಾವ್ದು ಬೇಕೋ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಪ್ಲೇಸ್ ಮಾಡ್ಬೋದು. ಈ ಪ್ಲೇಸ್ ಜಿಮ್ ಏರಿಯಾ ಆಗಿರುತ್ತೆ, ಅದಕ್ಕೋಸ್ಕರ ಇಲ್ಲಿ ಗ್ಲಾಸ್ ಇರಬೇಕು ಅಂದ್ಬಿಟ್ಟು ಗ್ಲಾಸನ್ನು ಕೊಡಲಾಗಿದೆ. ಇದು ಕೂಡ ನಮ್ಮ ಥಿಂಕಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಯಾವ ರೀತಿ ಡಿಸೈನ್ ಬೇಕು ಗ್ಲಾಸ್ದು ಅದನ್ನು ನೀವು ಯೋಚನೆ ಮಾಡಿ, ಅಥವಾ ಕ್ರೋಮಲ್ಲಿ ನೋಡಿಕೊಂಡು ರೆಫರೆನ್ಸ್ ಆಗಿ ತೊಗೊಂಡು ಹೊರಗಡೆ ಗ್ಲಾಸ್ ಡಿಸೈನ್ ಹೇಗೆ ಬರಬೇಕು ಅನ್ನೋದನ್ನು ಡಿಸೈನ್ ಮಾಡ್ಬೋದು. ಅದಾದ ನಂತರ ಟಾಪಲ್ಲಿ ಓಪನ್ ಬಾರನ್ನು ಕೊಡಲಾಗಿದೆ. ಇಲ್ಲೂ ಕೂಡ ನೋಡಿ ರೈಲಿಂಗ್ಸ್ ಬಂದಿರತಕ್ಕಂಥದ್ದು. ಈ ರೈಲಿಂಗ್ಸನ್ನು ನಾನು ಪ್ಲಗಿನ್ಸನ್ನು ಯೂಸ್ ಮಾಡಿಕೊಂಡು ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ. ಫಸ್ಟ್ ನಾನು ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಏನೇನು ಡಿಸೈನ್ ಮಾಡಿದ್ದೀನಿ ಅದ್ರ ಬಗ್ಗೆ ಎಕ್ಸ್ಪ್ಲೇನನ್ನು ಮಾಡ್ತೀನಿ. ಅದಾದಮೇಲೆ ನೋಡಿ, ಇಲ್ಲಿ ಫುಲ್ ಡಾರ್ಕಾಗಿ ಕಾಣ್ತಾ ಇದೆ. ಬಟ್ ರೆಂಡ್ರಿಂಗ್ ಆದಮೇಲೆ ಅದು ಹೇಗೆ ಕಾಣುತ್ತೆ ಅಂದರೆ
ನೋಡಿ ಅದೇ 3D ಮಾಡೆಲ್ನ ರೆಂಡರಿಂಗ್ ಮಾಡಿರ್ತಕ್ಕಂಥದ್ದು ಇದು. ನೋಡಿ ಅಲ್ಲಿರ್ತಕ್ಕಂಥ ರೈಲಿಂಗ್ಸ್ ತುಂಬ ನೀಟಾಗಿ ಇಲ್ಲಿ ಕಾಣ್ತಾ ಇದೆ. ಅದೇ ರೀತಿ ನೋಡಿ ಗೇಟ್ ರೆಂಡರಿಂಗ್ ಆದಮೇಲೆ ಹೇಗೆ ಕಾಣ್ತಾ ಇದೆ ನೀವು ಅಬ್ಸರ್ವ್ ಮಾಡ್ಬೋದು. ಅದೇ ರೀತಿ ಜಾಲಿ ಡಿಸೈನ್ ಅಷ್ಟನ್ನು ಹೇಗೆ ಕಾಣ್ತಾ ಇದೆ ನೀವು ನೋಡ್ತಾ ಇದ್ದೀರಾ. ವಾಲ್ ಲೈಟ್ ಕೂಡ ಇದನ್ನೇ ಅಲ್ಲಿ ಪ್ಲೇಸ್ ಮಾಡಿರೋದು, ಅದು ರೆಂಡರಿಂಗ್ ಆದಮೇಲೆ ರಿಯಲಿಸ್ಟಿಕ್ ಆಗಿ ಹೇಗೆ ಕಾಣ್ತಾ ಇದೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಮತ್ತು ಗ್ಲಾಸ್ ಡಿಸೈನ್ ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗ್ತಿರ್ತಕ್ಕಂಥದ್ದು, ಇಲ್ಲಿ ಮರ ಇದೆ ಅದರದ್ದೇ ಇಲ್ಲಿ ರಿಫ್ಲೆಕ್ಷನ್ ಆಗ್ತಾ ಇರ್ತಕ್ಕಂಥದ್ದು. ಇದನ್ನೆಲ್ಲ ರೆಂಡರಿಂಗಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ಲೂಮಿಯನ್ ಮಾಡುವಾಗ ನಾನು ಎಕ್ಸ್ಪ್ಲೇನನ್ನು ಮಾಡ್ತೀನಿ. ಅದೇ ರೀತಿ ಇದು ಸ್ಟೇರ್ಕೇಸ್ ಏರಿಯಾ ಆಗಿರುತ್ತೆ. ದೊಡ್ಡದಾಗಿ ವಿಂಡೋಗಳನ್ನ ಕೊಟ್ಟರೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾವಿಲ್ಲಿ ದೊಡ್ಡದಾಗಿ ವಿಂಡೋವನ್ನು ಪ್ರೊವೈಡ್ ಮಾಡಿದ್ದೀವಿ. ಇದನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಡಿಸೈನನ್ನು ಮಾಡ್ಬೋದು, ಅದು ನಮ್ಮ ಯೋಚನೆಗೆ ಬಿಟ್ಟಿರುತ್ತೆ. ಇವಾಗ ಈ ರೈಲಿಂಗ್ಸನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಈಗ ಇಲ್ಲಿ ರೈಲಿಂಗ್ಸ್ ಡಿಸೈನನ್ನು ನಾವು ಆಲ್ರೆಡಿ ಮಾಡಿದ್ದೀವಿ. ಇದನ್ನು ಹೇಗೆ ಪ್ಲಗಿನ್ಸನ್ನು ಯೂಸ್ ಮಾಡಿಕೊಂಡು ಡಿಸೈನನ್ನು ಮಾಡ್ಬೋದು ಅನ್ನೋದನ್ನು ಇವಾಗ ತೋರಿಸ್ತೀನಿ. ನಾನು ಇವಾಗ ಅದನ್ನು ಡಿಲೀಟ್ ಮಾಡ್ತಾಯಿದ್ದೀನಿ. ಮೊದಲು ನಾವು ಒಂದು ರೆಕ್ಟ್ಯಾಂಗಲನ್ನು ಡ್ರಾ ಮಾಡಬೇಕಾಗುತ್ತೆ. ನನಗಿಲ್ಲಿ ರೆಫರೆನ್ಸ್ ಇತ್ತು, ಹಾಗಾಗಿ ನಾನು ರೆಫರೆನ್ಸನ್ನು ಇಟ್ಕೊಂಡು ಹೈಟನ್ನು ಡಿಸೈಡ್ ಮಾಡಿಕೊಂಡೆ. ನಿಮಗೆ ರೆಫರೆನ್ಸ್ ಇಲ್ಲ, ಹೊಸದಾಗಿ ರೆಕ್ಟ್ಯಾಂಗಲನ್ನು ಕ್ರಿಯೇಟ್ ಮಾಡ್ತಿದ್ದೀರಾ ಅಂದರೆ ರೈಲಿಂಗ್ಸ್ ಹೈಟ್ 3 ಫೀಟ್ ಇರುತ್ತೆ ಸ್ಟ್ಯಾಂಡರ್ಡ್ ಆಗಿ, ಆ ಹೈಟ್ಗೆ ನೀವು ರೆಕ್ಟ್ಯಾಂಗಲನ್ನು ಕ್ರಿಯೇಟ್ ಮಾಡ್ಕೋಬೋದು. ರೆಕ್ಟ್ಯಾಂಗಲನ್ನು ಕ್ರಿಯೇಟ್ ಮಾಡಿ ಆದಮೇಲೆ ಇದನ್ನು ಇನ್ನೊಂದು ಸರಿ ಕಾಪಿ ಮಾಡ್ಕೋಬೇಕಾಗುತ್ತೆ. ಕಾಪಿ ಮಾಡೋದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಇದನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ಈ ಏರಿಯಾ ಸೆಲೆಕ್ಟ್ ಆಗುತ್ತೆ. ಮೂವ್ ಆಪ್ಷನನ್ನು ಯೂಸ್ ಮಾಡಿಕೊಂಡು ಕಂಟ್ರೋಲ್ ಪ್ರೆಸ್ ಮಾಡಿದ್ರೆ ಆ ಏರಿಯಾ ಮತ್ತೆ ನಮಗೆ ಕಾಪಿ ಆಗುತ್ತೆ. ಮತ್ತು ಕರೆಕ್ಟಾಗಿ ಇದ್ರ ಏರಿಯಾ ಲೈನಲ್ಲೇ ಇರೋದಕ್ಕೆ ನಾವು ರೈಟ್ ಆ್ಯರೋವನ್ನು ಪ್ರೆಸ್ ಮಾಡಿದ್ರೆ ನಮಗೆ ಅದೇ ಸ್ಟ್ರೈಟ್ ಲೈನಲ್ಲಿ ಆ ಆಬ್ಜೆಕ್ಟ್ ಬರುತ್ತೆ. ನೆಕ್ಸ್ಟ್ ನಾವು ಈ ರೆಕ್ಟ್ಯಾಂಗಲನ್ನು ಡಬಲ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ರೈಲಿಂಗ್ಸನ್ನು ಕ್ರಿಯೇಟ್ ಮಾಡೋಕ್ಕೆ ನಾನು ಯಾವ ಪ್ಲಗಿನನ್ನು ಯೂಸ್ ಮಾಡ್ತಿದ್ದೀನಿ ಅಂದರೆ ನೋಡಿ, ವ್ಯೂಗೆ ಹೋಗಿ ಟೂಲ್ ಬಾರ್ಗೆ ಹೋದರೆ 1001 ಬಿಟ್ ಟೂಲ್ಸ್ ಅಂತ ಇದೆ. ನೋಡಿ ಇದನ್ನು ಆಫ್ ಮಾಡಿದ್ರೆ ಪ್ಲಗಿನ್ ಕಾಣ್ತಾ ಇಲ್ಲ, ಆನ್ ಮಾಡಿದ್ರೆ ಪ್ಲಗಿನ್ ಬರುತ್ತೆ. ಈ ಪ್ಲಗಿನನ್ನು ನಾನು ರೈಲಿಂಗನ್ನು ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದೇ ಅದು 1001 ಬಿಟ್ ಟೂಲ್ಸ್ ಅಂತ ಇರ್ತಕ್ಕಂಥ ಪ್ಲಗಿನ್ ಆಗಿರುತ್ತೆ. ಏರಿಯಾವನ್ನು ಸೆಲೆಕ್ಟ್ ಮಾಡಿ ಆದಮೇಲೆ ನೋಡಿ ಕ್ರಿಯೇಟ್ ಹಾರಿಜೆಂಟಲ್ ಲೋವರ್ಸ್ ಆನ್ ಸೆಲೆಕ್ಟೆಡ್ ಫೇಸಸ್ ಅಂತ ಆಪ್ಷನ್ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿ ಆದಮೇಲೆ ನೋಡಿ ಇಲ್ಲಿ ಆಪ್ಷನನ್ನು ಅದೇ ತೋರಿಸುತ್ತೆ. ಲೋವರ್ ಡೆಪ್ತ್ ಅಂತ ಇದೆ ಡಿ, ನೋಡಿ ಇಲ್ಲಿ ಮೆನ್ಷನ್ ಆಗಿದೆ. ಆ ಲೋವರ್ಸ್ ಏನು ಕ್ರಿಯೇಟ್ ಮಾಡ್ತಿದ್ದೀವಿ ಅಂದರೆ ರೈಲಿಂಗ್ಸ್ಗೋಸ್ಕರ ನಾವು ಅದನ್ನು ಯೂಸ್ ಮಾಡ್ಕೊಳ್ತಿದ್ದೀವಿ. ಇದರ ಡೆಪ್ತ್ ಎಷ್ಟಿರಬೇಕು ಅಂತ ಕೇಳ್ತಾ ಇದೆ. ನಾನು ಆಲ್ರೆಡಿ 2 ಇಂಚ್ ಇರಬೇಕು ಅಂದ್ಬಿಟ್ಟು 2 ಇಂಚನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಲೋವರ್ ಥಿಕ್ನೆಸ್ ಟಿ ಅಂದರೆ ಥಿಕ್ನೆಸ್ ಆಗಿರುತ್ತೆ, ನಾನು 1 ಇಂಚ್ ಅಂತ ಕೊಟ್ಟಿದ್ದೀನಿ. ಅದೇ ರೀತಿ ಸ್ಪೇಸಿಂಗ್ ಅಂತ ಇದೆ, ಒಂದರಿಂದ ಇನ್ನೊಂದಕ್ಕೆ ಎಷ್ಟು ಸ್ಪೇಸಿಂಗ್ ಇರಬೇಕಂತ ನಾನು 2 ಇಂಚ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಲೋವರ್ ಆ್ಯಂಗಲ್ ಅಂತ ಕೇಳ್ತಾ ಇದೆ. ನೀವು ಆ್ಯಂಗಲನ್ನು ಮೆನ್ಷನ್ ಮಾಡಿದ್ರೆ ಆ ಆ್ಯಂಗಲ್ಗೆ ಅದು ಬೆಂಡ್ ಆಗಿರುತ್ತೆ, ಬಟ್ ನನಗೆ ಬೆಂಡ್ ಆಗೋದು ಬೇಡ. ಯಾಕಂದರೆ ನಾನು ರೈಲಿಂಗ್ ಡಿಸೈನನ್ನು ಮಾಡೋದಕ್ಕೆ ಮಾಡ್ತಿರೋದ್ರಿಂದ ನಾನು 0 ಅಂತ ಕೊಟ್ಟಿದ್ದೀನಿ. ಈ ಡೈಮೆನ್ಷನನ್ನು ಎಂಟ್ರಿ ಮಾಡಿ ಆದಮೇಲೆ ಕ್ರಿಯೇಟ್ ಲೋವರ್ ಅಂತ ಕೊಟ್ಟರೆ ಮತ್ತೆ ಏರಿಯಾವನ್ನು ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದೆ. ಈ ಏರಿಯಾ ಅಲ್ವಾ, ಮತ್ತೆ ಆ ಏರಿಯಾನ ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿ ರೈಲಿಂಗ್ಸ್ ಡಿಸೈನ್ ಬಂತು. ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಡಬಲ್ ಕ್ಲಿಕ್ ಮಾಡಬೇಡಿ, ಜಸ್ಟ್ ಸಿಂಗಲ್ ಕ್ಲಿಕ್ ಮಾಡಿ ಕ್ರಿಯೇಟ್ ಹಾರಿಜೆಂಟಲ್ ಲೋವರ್ಸ್ಗೆ ಹೋಗಿ ಇಲ್ಲಿ ಯಾವ್ಯಾವ ಡೈಮೆನ್ಷನ್ ಬೇಕೋ ಅದನ್ನು ಎಂಟ್ರಿ ಮಾಡಿ ಕ್ರಿಯೇಟ್ ಲೋವರ್ಸ್ ಕೊಟ್ಟರೆ ನಮಗೆ ರೈಲಿಂಗ್ಸ್ ಡಿಸೈನ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಈಗ ವರ್ಟಿಕಲ್ ಆಗಿ ಬೇಕಲ್ವಾ, ಈಗ ಈ ಏರಿಯಾವನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕ್ರಿಯೇಟ್ ವರ್ಟಿಕಲ್ ಲೋವರ್ಸ್ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ನಿಮಗೆ ಡೈಮೆನ್ಷನನ್ನು ಅದು ಕೇಳುತ್ತೆ. ಲೋವರ್ಸ್ ಡೆಪ್ತ್ ಎಷ್ಟಿರಬೇಕು 2 ಇಂಚ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಲೋವರ್ಸ್ ಥಿಕ್ನೆಸ್ ಅದೇ ನಿಮಗೆ ತೋರಿಸುತ್ತೆ. ಟಿ ಅಂದರೆ ಯಾವುದು, ಅದೇ ರೀತಿ ಡಿ ಅಂದರೆ ಯಾವುದು, ಎಲ್ಲವನ್ನೂ ಕೂಡ ಅಲ್ಲೇ ಮೆನ್ಷನ್ ಆಗಿರುತ್ತೆ. ನೀವು ಅದನ್ನು ನೋಡಿಕೊಂಡು ಥಿಕ್ನೆಸ್ಸನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಲೋವರ್ ಸ್ಪೇಸಿಂಗ್ ಅಂತ ಕೇಳಿದರೆ ಅದು 4 ಫೀಟ್ ಕೊಟ್ಟಿದ್ದೀನಿ. ನನಗೆ ಒಂದರಿಂದ ಇನ್ನೊಂದಕ್ಕೆ 4 ಫೀಟ್ ಡಿಸ್ಟೆನ್ಸ್ ಇರಬೇಕು, ಅದಕ್ಕೋಸ್ಕರ 4 ಫೀಟ್ ಕೊಟ್ಟಿದ್ದೀನಿ. ಲೋವರ್ ಆ್ಯಂಗಲನ್ನು 0 ಕೊಟ್ಟಿದ್ದೀನಿ, ಸೊ ಅದು ಯಾವುದೇ ಕಡೆಗೂ ಕೂಡ ಬೆಂಡ್ ಆಗಲ್ಲ. ಕ್ರಿಯೇಟ್ ಲೋವರ್ಸ್ ಅಂತ ಕೊಟ್ಟರೆ 4 ಫೀಟ್ ಗ್ಯಾಪಲ್ಲಿ ನಮಗೆ ರೈಲಿಂಗ್ಸ್ ಕ್ರಿಯೇಟ್ ಆಯಿತು. ಈಗ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಈ ಏರಿಯಾದಲ್ಲಿ ಪ್ಲೇಸ್ ಮಾಡಬೇಕಾಗುತ್ತೆ. ಇದು ನೀವು ಜಸ್ಟ್ ರೈಲಿಂಗ್ಸನ್ನು ತೋರಿಸೋದಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು. ನಿಮಗೆ ಡಿಸೈನ್ ಥರನೇ ರೈಲಿಂಗ್ಸ್ ಬೇಕು ಅಂದರೆ ನೀವು ಮ್ಯಾನ್ಯುವಲ್ ಆಗಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ನೋಡಿ ಈಗ ವರ್ಟಿಕಲಾಗೂ ಕೂಡ ನಾವು ರೈಲಿಂಗ್ಸನ್ನು ಪ್ಲೇಸ್ ಮಾಡಿದ್ದೀವಿ. ಮತ್ತು ಟಾಪಲ್ಲಿರ್ತಕ್ಕಂಥದ್ದು ಸ್ವಲ್ಪ ಹೈಟನ್ನು ಮಾಡಬೇಕಾಗುತ್ತೆ. ಟಾಪಲ್ಲಿರ್ತಕ್ಕಂಥ ರೈಲಿಂಗನ್ನು ಸೆಲೆಕ್ಟ್ ಮಾಡಿಕೊಂಡು ಪುಷ್ ಆ್ಯಂಡ್ ಪುಲ್ಲನ್ನು ಯೂಸ್ ಮಾಡಿಕೊಂಡು ರೈಟ್ ಸೈಡಲ್ಲಿರ್ತಕ್ಕಂಥ ರೈಲಿಂಗ್ ಸೈಟ್ಗೆ ಕೊಡಬೇಕಾಗುತ್ತೆ. ನೋಡಿ ನಮಗೆ ಇವಾಗ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ರೈಲಿಂಗ್ ಡಿಸೈನ್ ಕ್ರಿಯೇಟ್ ಆಯಿತು. ಈ ರೀತಿ ನೀವು ಪ್ಲಗಿನ್ನಲ್ಲಿ ಈ ರೀತಿ ಲೋವರ್ಸ್ಗಳನ್ನ ಯೂಸ್ ಮಾಡಿಕೊಂಡು ರೈಲಿಂಗ್ಸನ್ನು ಡಿಸೈನ್ ಮಾಡ್ಬೋದು ಇಂಜಿನಿಯರ್ಸ್. ಇಲ್ಲಿರ್ತಕ್ಕಂಥ ರೈಲಿಂಗ್ ಡಿಸೈನನ್ನು 3D ವೇರ್ಹೌಸಿಂದ ಡೌನ್ಲೋಡ್ ಮಾಡಿ ಪ್ಲೇಸ್ ಮಾಡಿರ್ತಕ್ಕಂಥದ್ದು. ಮತ್ತು ಕಂಪ್ಲೀಟಾಗಿ ಇಷ್ಟು ಫುಲ್ ಲೆಂತ್ ನನಗೆ ಸಿಕ್ಕಿಲ್ಲ, ಈ 3 ಪ್ಯಾನಲ್ ಮಾತ್ರ ಸಿಕ್ಕಿರೋದು ನನಗೆ. ನಾನು ಏನು ಮಾಡಿದ್ದೀನಿ ಅಂದರೆ ಅದನ್ನೇ ಕಾಪಿ ಮಾಡಿ ಇಲ್ಲಿ ಪ್ಲೇಸ್ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ ಆ ಡಿಸೈನನ್ನು.
ನೋಡಿ ಇಲ್ಲಿರ್ತಕ್ಕಂಥ ಡಿಸೈನ್ ಕೂಡ ಅಷ್ಟೇ, ನಾನು ನಿಮಗೆ ಆಲ್ರೆಡಿ ಹೇಳಿದೆ, ನಾವು ಕ್ರೋಮಲ್ಲಿ ರೆಫರೆನ್ಸನ್ನು ತೊಗೊಂಡು ಡಿಸೈನನ್ನು ಮಾಡ್ಕೋಬಹುದಾಗುತ್ತೆ. ಅಲ್ಲಿ ರೆಫರೆನ್ಸ್ ತೊಗೊಂಡು ನಾವು ಯೋಚನೆ ಮಾಡಿ ನೋಡಿ, ಇಲ್ಲೂ ಕೂಡ ಬೇರೆ ರೀತಿ ಡಿಸೈನ್ ಇದೆ, ಅಂದರೆ ಇಲ್ಲೇನು ಡಿಸೈನ್ ಬಂದಿದೆ ಅದೇ ರೀತಿ ಇಲ್ಲೂ ಕೂಡ ಡಿಸೈನನ್ನು ಮಾಡಿರ್ತಕ್ಕಂಥದ್ದು. ಸೊ ಎಲಿವೇಶನ್ ಚೆನ್ನಾಗಿ ಕಾಣೋದಕ್ಕೆ ಯಾವ್ಯಾವ ರೀತಿ ಡಿಸೈನನ್ನು ಮಾಡ್ಬೋದು ಅನ್ನೋದನ್ನು ನಾವೇ ಯೋಚನೆ ಮಾಡಿ ಇಲ್ಲಿ ಡಿಸೈನನ್ನು ಮಾಡಬೇಕಾಗುತ್ತೆ. ಈ ಬಾರ್ ಕೌಂಟರ್ನಲ್ಲಿರ್ತಕ್ಕಂಥ ಎಲ್ಲ ಮಾಡೆಲ್ಗಳನ್ನು ಕೂಡ ನಾನು 3D ವೇರ್ಹೌಸ್ನಲ್ಲಿ ಡೌನ್ಲೋಡ್ ಮಾಡಿ ಪ್ಲೇಸ್ ಮಾಡಿರ್ತಕ್ಕಂಥದ್ದು. ನಿಮ್ಮ ವರ್ಕ್ ಸ್ಪೀಡಾಗಿ ಆಗೋದಕ್ಕೆ 3D ವೇರ್ಹೌಸ್ನಲ್ಲೇ ಡೌನ್ಲೋಡ್ ಮಾಡಿ ಪ್ಲೇಸ್ ಮಾಡೋದು ಒಳ್ಳೆಯದು ಎನ್ನುವುದು ನನ್ನ ಅಭಿಪ್ರಾಯ. ಆದರೆ ಫ್ರಂಟ್ ಎಲಿವೇಶನ್ ಚೆನ್ನಾಗಿ ಕಾಣೋದಕ್ಕೆ ಇಲ್ಲಿರ್ತಕ್ಕಂಥ ಡಿಸೈನ್ಗಳನ್ನ ನೀವೇ ಡಿಸೈನ್ ಮಾಡಬೇಕಾಗುತ್ತೆ. ರೈಲಿಂಗ್ಸನ್ನು ನೀವು SS ಅಲ್ಲಾದರೂ ಮಾಡಿಸ್ಬೋದು. SS ಅಂದರೆ ಸ್ಟೈನ್ಲೆಸ್ ಸ್ಟೀಲ್ ಆಗಿರುತ್ತೆ. ಅದೇ ರೀತಿ MS ಅಲ್ಲಾದರೂ ಕೂಡ ಮಾಡ್ಬೋದು, ಅಂದರೆ ಮೈಲ್ಡ್ ಸ್ಟೀಲ್ ಆಗಿರುತ್ತೆ. ಅಥವಾ ಗ್ಲಾಸನ್ನು ಕೂಡ ಪ್ಲೇಸ್ ಮಾಡ್ಬೋದು, ಗ್ಲಾಸ್ ಪ್ಲಸ್ SS ಅನ್ನು ಕೂಡ ಮಾಡಬಹುದು. ಅಥವಾ ಇಟ್ಕೆಯಲ್ಲಿ ಕಟ್ಟಿ ಅದಕ್ಕೆ ಪ್ಲಾಸ್ಟಿಂಗನ್ನು ಮಾಡಿ ಅದ್ರ ಮೇಲೆ ಗ್ರಾನೈಟ್ ಅಥವಾ ಮಾರ್ಬಲನ್ನು ಪ್ಲೇಸ್ ಮಾಡಿ ಕೂಡ ಡಿಸೈನನ್ನು ಮಾಡ್ಬೋದು. ಅದು ನಿಮಗೆ ಬಿಟ್ಟಿರುತ್ತೆ. ಇಲ್ಲಿ ನಾನು SS ಟೈಪಲ್ಲಿ ರೈಲಿಂಗ್ಸನ್ನು ಡಿಸೈನ್ ಮಾಡಿದ್ದೀನಿ. ಅದೇ ರೀತಿ ಲೆಫ್ಟಲ್ಲಿ ಮಾರ್ಬಲಲ್ಲಿ ನಾನು ಡಿಸೈನನ್ನು ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು, ಇದು SS ಡಿಸೈನ್ ಆಗಿರುತ್ತೆ ರೈಲಿಂಗ್ಸ್. ಅದೇ ರೀತಿ ಲೆಫ್ಟ್ ಸೈಡಲ್ಲಿ ಮಾರ್ಬಲ್ದು ಡಿಸೈನ್ ಆಗಿರುತ್ತೆ. ನೋಡಿ SS ರೈಲಿಂಗ್ಸನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು. ಹಲವಾರು ರೀತಿಯ SS ರೈಲಿಂಗ್ಸ್ನ ಡಿಸೈನ್ ಬರುತ್ತೆ. ನೋಡಿ ಇಲ್ಲಿ ಗ್ಲಾಸ್ ಪ್ಲಸ್ SS ಅನ್ನು ಯೂಸ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಕೇವಲ SS ಅನ್ನು ಮಾತ್ರ ಯೂಸ್ ಮಾಡಿದ್ದಾರೆ. ಈ ರೀತಿ ರೈಲಿಂಗ್ಸಲ್ಲಿ ಹಲವಾರು ರೀತಿಯ ಡಿಸೈನ್ ಬರುತ್ತೆ. ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಮಾಡೆಲ್ನಲ್ಲಿ ಪ್ಲೇಸ್ ಮಾಡಬಹುದಾಗುತ್ತೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ ಇಂಜಿನಿಯರ್ಸ್. ಮುಂದಿನ ವಿಡಿಯೋದಲ್ಲಿ ಮಾಡೆಲ್ ಕ್ರಿಯೇಟ್ ಆದಮೇಲೆ ಮೆಟೀರಿಯಲ್ಸನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆಯೇ ಇಂಜಿನಿಯರ್ಸ್ ಕಾರ್ಮಿಕರನ್ನು ಗೌರವಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.